ಆಮೇಲೆ ಟ್ರಾಕ್ಟರ್ ಫ್ಯಾಕ್ಟ್ರಿ ಎಲ್ಲ ಜನ ಇದಾಗ್ಬಿಟ್ಟ ಸೋಂಬೇರಿ ಆಗ್ಬಿಟ್ಟವ್ರೆ. ಜನ ಕಟ್ಕೊಂಡು ವ್ಯವಸಾಯ ಮಾಡ್ಬೇಕು. ಅವಾಗ ರೋಗ ರುಜಿನ ಎಲ್ಲ ಕಡಿಮೆ ಐತವೇಣ. ಇಷ್ಟಪಡ್ತಾವ್ರೆ ಇವತ್ತಿನ ಈಗಿನ ಪ್ರಪಂಚ. ಮುಂದೆ ಏನಾಯ್ತದೆ ಯಾರು ಏನಾಯ್ತಾರೆ ಅಂತ ಗೊತ್ತಿಲ್ಲ. ಅಂದ್ರೆ ಈಗ ಎಲ್ಲ ರೈಟ್ ಎಲ್ಲ ಜಾಸ್ತಿ ಮಾಡ್ತಾವ್ರೆ ಎತ್ಕೊಳ್ದು. ಯಾವ ಬುಡಿ ಅವೆಲ್ಲ ಮುಂದೆ ಕೊಟ್ಟಾಗವ. ಒಂದು ಇವತ್ತು ಹಿಂದಿನ ದಿವಸ ನಮ್ಮ 25ನೇ ವರ್ಷದಲ್ಲಿ ಈ ದನ 10,000 ಎಲ್ಲ ಹಸುಗಳೇ ಕಟ್ಟೋದ್ರು. ಎಲ್ಲ ಸಿಟಿಗೆ ಹೋದ್ರೆ ದುಡ್ಡಿನೇನ್ ಜಾಸ್ತಿ ಆದಣ. ಎಲ್ಲ ಕಂಪ್ನಿಗಳಲ್ಲಿ ಒಳ್ಳೊಳ್ಳೆ ಕೆಲಸ ಸಿಗುತ್ತೆ ಅಂತ ಹೋಯ್ತಾರೆ. ಇವತ್ತು ನಾಟಿ ಹಸ ಇಲ್ಲ. ನಾಟಿ ಹಸ ಕಟ್ಟಿ ಮನೆಗೊಂದು ಹಸ ಕಟ್ರಿ ಕಾಣ್ತಿಲ್ಲ. ಇದು ನಿಮ್ದೇನಾ? ಇದು ಈ ಎತ್ತನ ಇದು ಇದೆ ನೋಡ. ಕೊಟ್ಬಿಡಕ್ ಆಗುಲ್ಲ. ನಾವು ಯಾರು ಸಾಕವ್ರು ಕೊಡಿ ಅಂದ್ಬಿಟ್ಟು ನಮ್ಗೆ ಕೊಟ್ರು 50 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. 50 ರೂಪಾಯಿನ? 50 ರೂಪಾಯಿ. ಇವಾಗ ಎಷ್ಟು ಹೇಳ್ತಿದ್ರಿ ಪ್ರೈಸ್? 70-80. ಮಾಡ್ತೀವಿ, ಹೋಯ್ತಿವಿ, ಕಮಿಟಿಗೆ ಹೊಡಿತೀವಿ, ಪ್ರೈಸ್ ಮಾಡ್ತೀವಿ, ಎಲ್ಲಾ ಜಾತ್ರೆಗೆ ಹೋಗಿ ಎಲ್ಲ ಕಮಿಟಿಗೆ ಹೊಡೆದು ಎಷ್ಟು ಪ್ರೈಸ್ ಆಗೈತೆ ಅಣ್ಣ ಇದು? ಆಲೆ 4 ಪ್ರೈಸ್ ಆಗೈತೆ. 4 ಪ್ರೈಸ್ ಎಲ್ಲೆಲ್ಲ ಆಗೈತೆ? ಹೋದ ವರ್ಷ ಈ ವರ್ಷ ಕೆಂಗಲಲ್ಲಿ ಆಗೈತೆ. ಈಗ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಎಲ್ಲೆಲ್ಲಿ ಕಟ್ತೀರಾ ಅಣ್ಣ ಜಾತ್ರೆನ ನೀವು? ಜಾತ್ರೆ ನಾವು ಐನಗುಡಿ, ಮಾಗಡಿ, ಸಿದ್ಧಗಂಗೆ ಈ ವರ್ಷ ಫಸ್ಟ್ ಇಲ್ಲಿ ಬಂದಿದ್ದೀವಿ. ನೆಕ್ಸ್ಟ್ ಬೇಬಿ ಕಟ್ತೀರಾ? ಬೇಬಿ ಕಟ್. ನಿಮ್ ನಂಬರ್ ಏನಾದ್ರು ಹೇಳ್ಬೋದಾ? 9663620200. ಆಯ್ತು ಅಣ್ಣ, ಒಳ್ಳೇದಾಗಿ. ನಿಮ್ಮ ಹೆಸರು? ನನ್ನ ಹೆಸರು ಜಯರಾಮಗೌಡ ಅಂತ. ಯಾವರಿಂದ ಬಂದಿರೋದು? ಬನ್ನೂರು. ಇದೇ ಊರಾ? ಹೌದು. ಇದು ಯಾವ ತಳಿ ಗೌಡ್ರ? ಇದು ಸೀಮೆ ತಳಿ ಅಂತ ಹೇಳ್ತಾರೆ ಇದನ್ನ. HF ಇದು ಕ್ರಾಸಿಂಗ್? ಇದು ಕ್ರಾಸಿಂಗ್. ಎಷ್ಟು ಹೇಳ್ತಾ ಇದ್ರಿ ಪ್ರೈಸ್? ಪ್ರೈಸ್ ಏನು ರೈಟ್ ಹೇಳ್ತಾ ಇಲ್ಲ ಇದನ್ನ. ಅಂದ್ರೆ ಶೋಕಿಗೆ ತಂದು ನಿಲ್ಸಿದಿರಾ ಇಲ್ಲಿ? ಜಾತ್ರೆಗೆ ಒಂದು 4 ಜನ ಕಟ್ಟೋಣ ಅಂದ್ಬಿಟ್ಟು ಇಟ್ಕೊಂಡ್ ಇದಕ್ಕೆ ಮಾಮೂಲಿ ಈಟಕ್ ಬಿಡ್ತಿರಲ್ಲ, ಎಷ್ಟು ಇಸ್ಕೊತೀರಾ? ಎಷ್ಟು ಅಂದ್ರೆ ಕಾಸು ಕೊಟ್ಟವನ್ಗೂ ಬಿಡ್ತೀನಿ, ಕಾಸು ಕೊಡದಿದ್ದವನ್ಗೂ ಬಿಟ್ಟು ಕಳಿಸ್ತೀನಿ. ಯಾರನ್ನೂ ನಾವೇನು ಇಷ್ಟೇ ಕೊಡಿ ಅಂತ ಏನು ಕೇಳುದಿಲ್ಲ. ನಾವು ಹೆಸರು ಮಾಡೋಕೆ ಅಂದ್ಬಿಟ್ಟು ಕಾಲದಿಂದ ಮಡಿಕ ಬಂದಿರೋದು ಇದನ್ನ. ಎಷ್ಟೆಲ್ಲ ಆಗೈತೆ ಇದು? ಇದು ಈಗ 6 ಇದನ್ನ ಎಷ್ಟು ವರ್ಷದಿಂದ ಸಾಕ್ತಾ ಇದೀರಿ ಗೌಡ್ರ? 5 ವರ್ಷದಿಂದ. 5 ವರ್ಷದಿಂದ ನಿಮ್ ಮನೇಲಿ ಐತೆ? ಇಲ್ಲ, ಮನೇಲಿ ಅಂದ್ರೆ ಇದು ಬೇರೆಯವ್ರು ಯಾರೋ ಕೊಟ್ಟದ್ದು ಕರು ಇದು. ಅದು ಕಟಾವ್ ಕೊಟ್ಬಿಡಕ್ ಆಗುಲ್ಲ. ನಾವು ಯಾರು ಸಾಕವ್ರು ಕೊಡಿ ಅಂದ್ಬಿಟ್ಟು ನಮ್ಗೆ ಕೊಟ್ರು 50 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. 50 ರೂಪಾಯಿನ? 50 ರೂಪಾಯಿ. ಇವಾಗ ಎಷ್ಟು ಹೇಳ್ತಿದ್ರಿ ಪ್ರೈಸ್? 70-80 ಸಾವಿರ ಗಂಟ್ಲು ಕೇಳಿದ್ರು, ಕೊಡ್ಲಿಲ್ಲ ನಾನು. ಅಂದ್ರೆ ಚಿಕ್ಕದ್ರಿಂದ ಮಡಿಕೊಂಡಿರೋದ್ರಿಂದ ಏನೇನ್ ಫುಡ್ ಹಾಕ್ತಾ ಇದೀರಾ ಗೌಡ್ರ? ಏನಿಲ್ಲ, ಕಳ್ಳೆ ಒಟ್ಟು, ಬೂಸ, ಹಿಂಡಿ, ಉಳ್ಳಿ ನುಚ್ಚು. ಹೇಗಿದೆ ಈ ವರ್ಷ ಜಾತ್ರೆ? ಜಾತ್ರೆ ಚೆನ್ನಾಗಿದೆ. ಇದು ಚೆನ್ನಾಗೈತೆ ಅಂದ್ರೆ ಎತ್ಕೊಳ್ಳೋಷ್ಟು ಕಾಣಿಸ್ತಾ ಇಲ್ಲ ಈ ವರ್ಷ. ಕಾಣಿಸ್ತಾ ಇಲ್ಲ. ಇಪ್ಪಟ್ಟು ಚಿನ್ನನೂ ಇದ್ ಮಾಡಿದಾರೆ. ಮುಂದಕ್ಕೆ ಇನ್ನು ಜಾಸ್ತಿ ಆಯ್ತು. ಇದಕ್ಕೆ ಏನಾದ್ರು ಕಮಿಟಿಗೆ ಬಿಡ್ತೀರಾ? ಕಮಿಟಿಗೆ ನಾನು ಬಿಡಲ್ಲ. ಹೋದ್ಸಾರಿ ಇದಕ್ಕೆ ಯಾವ ಓರಿ ಇರ್ಲಿಲ್ಲ ಇಲ್ಲಿ ಒಂದುವೆ. ಬೇರೆಯವ್ರೆಲ್ಲರೂ ಇದಕ್ಕೆ ಗ್ಯಾರಂಟಿ ಪ್ರೈಸ್ ಅಂತ ಬೇರೆಯವರೆಲ್ಲ ಹೇಳ್ತಾ ಇದ್ರು. ಅವರು ಈ ಸೀಮೆ ತಳಿಗೆ ನಾವು ಕೊಡಲ್ಲ ನಾವು ಅಂತ. ಸೀಮೆ ತಳಿ ಕೊಡಲ್ಲ, ಹಳ್ಳಿ ಕಾರ್ಗೆ ಮಾತ್ರ ಅಂತ. ನಿಮ್ಮ ಹತ್ರ ಬೇರೆ ಯಾವ್ದು ಹಳ್ಳಿ ಕಾರ್ ತಳಿ ಯಾವ್ದು ತಳಿ ಪಕ್ಕದಲ್ಲಿ ಇದೆ ನೋಡಿ, ಅದನ್ನು ನಿಮ್ದೇನಾ? ಅದು ನಮ್ದೆ. ಒಂಟಿ. ಸರಿ ಗೌಡ್ರ, ಆಯ್ತು, ಒಳ್ಳೇದಾಯ್ತು. ಹೆಸರು ಪ್ರದೀಪ್ ಅಂದ್ಬಿಟ್ಟು. ಯಾವ ಗ್ರಾಮ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ಎಷ್ಟು ಹೇಳ್ತಾ ಇದ್ರಣ್ಣ ಪ್ರೈಸ್? ನಾ ಇದು ಪ್ರೀತಿ ಹಾಕ ಬಂದಿವಿ ಶಾಸನ್ಗೆ ಅಷ್ಟೇ, ಮಾರಕ್ಕೆ ಹಾಕ ಬಂದಿಲ್ಲ ಅಣ್ಣ. ಮಾರಕ್ಕೆ ಹಾಕ ಬಂದಿಲ್ವಾ ಅಣ್ಣ? ಈ ಹಳ್ಳಿ ಕಾರ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತದ ಅಣ್ಣ? ಹಳ್ಳಿ ಕಾರ್ ಉಳಿಸ್ಬೇಕು ಅಣ್ಣ. ಹಳ್ಳಿ ಕಾರ್ ಇದ್ರೆ ರೋಗ ರುಜಿನಗಳು ಎಲ್ಕ ಒಳ್ಳೇದು. ಮೊದ್ಲು ಅಂದ್ರೆ ಈಗ ಮಕ್ಳಾಗ್ಬೇಕು ಅಂದ್ರೆ ಹಾಲು ಕುಡಿದ್ರೆ ಒಳ್ಳೆ ಮಕ್ಳಾಗು. ಈಗ ಮಕ್ಳಾಗ್ಬೇಕಂದ್ರೆ ಆಸ್ಪತ್ರೆಗೆ ಹೋಗ್ಬೇಕು, ಹಂಗಾಗ್ಬಿಟ್ಟೈತೆ. ಇದು ಹಾಲು, ಸಗಣಿ, ಮನೆ ಮುಂದೆ ಸಗಣಿ ಹಾಕಕ್ಕೆ ಎಲ್ಕ ಒಳ್ಳೇದು ಅಣ್ಣ. ಪ್ರತಿಯೊಂದು ರೋಗ ನಿರೋಧಕ್ಕೂ ಮದ್ದು ಅಣ್ಣ. ಅಣ್ಣ, ಈಗ ಹಳ್ಳಿ ಕಾರು ಬೆಲೆ ಜಾಸ್ತಿ ಆಯ್ತದೆ, ಅದರಿಂದ ರೈತರು ಬೆಲೆ ಜಾಸ್ತಿ ಅಂದ್ರೆ ಬಡವ್ರ ಬಗ್ಗೆ ಎಲ್ಲ ಅಣ್ಣ ಹಸ ಕಟ್ಕೋಬೇಕು. ನಾಟಿಸ್ಕೊಳ ಹಸ್ಕೊ ಐತೆ ಬಡವ್ರ ಮಗ ಮನೆ ಹುಟ್ರೆ ಅಣ್ಣ ಕರ ಹುಟ್ರೆ ಶ್ರೀಮಂತ ಸೋಕೆ ಮಾಡ್ಕೊಳ್ಳಿ ಹಂಗಾರ. ಅವಾಗ ಇವ್ರಿಗೂ 4 ಕಾಸು ದುಡ್ಡು ಸಿಕ್ಕುತ್ತೆ. ಬಡವ್ರು ಅಣ್ಣ ಅವ್ರು ಹೊಸ ಮರಿ ಕರ ಪರ ಹಾಸ್ಕೋಬೇಕು ಅಣ್ಣ. ಪ್ರೀತಿ ಇರೋರು ಅವಾಗ ಕರ ಬಿಟ್ಟು ಅವ್ರು 4 ಕಾಸು ಸಿಕ್ಕುತ್ತಣ್ಣ. ಇದು ಎಷ್ಟೆಲ್ಲ ಆಗೈತೆ ಅಣ್ಣ? 4 ಕಲ್ಲು ಏನು ಬಸ್ತರಿ ಮಗನ. ಇದು ದೇವಸ್ಥಾನ ರಾಜನ ಅವ್ರ ಮನೆ ಹುಟ್ಟಿದ ಕರ. ಇದು ಅವ್ರ ಮನೆ ಹುಟ್ಟಿದ್ದು ನೀವು ತಗೊಂಡ್ ಸಾಕ್ತಾ ಇದ್ರಣ್ಣ? ಇದು ರೈಸ್ ಕಿಸ್ಕ್ ಏನಾದ್ರು ಬಿಡ್ತೀರಾ? ಕ್ರಾಸಿಂಗ್ ಮಾತ್ರ ಅಣ್ಣ. ಕ್ರಾಸಿಂಗ್ ಮಾತ್ರ. ಎಷ್ಟು ಇಸ್ಕೊತೀರಾ ನೀವು ಕ್ರಾಸಿಂಗ್? 800 ರೂಪಾಯಿ ಅಣ್ಣ. 800 ರೂಪಾಯಿ. ನಿಮ್ ಮೊಬೈಲ್ ನಂಬರ್ ಏನಾದ್ರು ಹೇಳ್ಬೋದಾ? 9986
65 96 26. 96 26. ಫೈನಲ್ ಪ್ರೈಸ್ ಏನಾದ್ರು ಮಾರೋ ತರ ಏನಿಲ್ಲ ಅಣ್ಣ, ಹಾ. ನಮ್ ಕೊಡಲ್ಲ ಅಣ್ಣ, ಇಲ್ಲೇ ಪ್ರೀತಿಯಿಂದ ಸಾಕಿರೋದ. ಹೌದು ಅಣ್ಣ. ಏನ್ ಹೇಳಕ್ ಇಷ್ಟಪಡ್ತೀರಾ ಅಣ್ಣ ಜಾತ್ರೆ ಬಗ್ಗೆ? ಜಾತ್ರೆ ಚೆನ್ನಾಗ್ ಮಾಡ್ತಾರ ರಾಹುಲ್ ಗೌಡ್ರು. ಹಾ. ಒಳ್ಳೇದಾಗಲಿ, ಈಗ ಇನ್ನು ಇಂಪ್ರೂವ್ ಆಗ್ಬೇಕು ಅಣ್ಣ, ನಮ್ ಪ್ರಾಂತ್ಯ ಜಾತ್ರೆ ಇನ್ನು ಇಂಪ್ರೂವ್ ಆಗ್ಬೇಕು. ಈ ವರ್ಷ ಎತ್ಗಳೆಲ್ಲ ಕಡಿಮೆ ಐತೆ, ಸ್ವಲ್ಪ ಎತ್ ಕಡಿಮೆ ಹಸ್ಕೋ ಚೆನ್ನಾಗೈತಣ್ಣ. ಅಂದ್ರೆ ಈ ಸಲ ಎಲ್ಲ ಜಾಸ್ತಿ ಅಣ್ಣ, ಹಸ್ಕೋಲ್ ಜಾಸ್ತಿ. ಹಾ. ಸಿಹಳ್ಳಿ, ಬನ್ನೂರು, ಮಳವಳ್ಳಿ ಹಸ್ಕೋಲ್ ಜಾಸ್ತಿ. ನೀವ್ ಎಲ್ಲೆಲ್ಲಿ ಕಟ್ತೀರಿ? ನಾವಣ್ಣ ಅಯ್ಯಂಗುಡಿಗೆ 5 ಫಸ್ಟ್ ಆಯ್ತು, ನಾಲ್ಕಲ್ಲಲ್ಲಿ ಹಾ. ಕಡೆ ಬಿದ್ದು 10 ಫಸ್ಟ್ ಆಯ್ತು, ಸಾತ್ನೂರಲ್ಲಿ ಫಸ್ಟ್ ಸೆಕೆಂಡ್ ಆಯ್ತು ಅಣ್ಣ. ಏನ್ ಪ್ರೈಸ್ ಕೊಡ್ತಾರೆ ಅಣ್ಣ? ಅಲ್ಲಿ ಅಯ್ಯಂಗುಡಿ ಚಿನ್ನ ಕೊಟ್ಟಿರೋಣ, ಹಾ. ಸಾತ್ನೂರಲ್ಲಿ 20 ದಿವಸ ಕೊಟ್ಟಿರೋಣ. ಏನ್ ಹೇಳಕ್ ಇಷ್ಟಪಡ್ತೀರಿ? ಎಲ್ಲ ಕಣ ಒಳ್ಳೇದಲ್ಲಿ ಹಳ್ಳಿಕಾಯಿ ಕಟ್ಟಿ, ಹಳ್ಳಿಕಾಯಿ ಉಳಿಸಿ. ಯುವಕರಿಗೆ ಏನಂತ ಹೇಳ್ತೀರಿ? ಯುವಕರು ಫಸ್ಟ್ ಸಣ್ಣ ರೈತರು ಮುಂದೆ ಬರ್ಬೇಕು. ಈ ದೊಡ್ಡವರೆಲ್ಲ ಬಿಡಿ, ಎಲ್ಲ ಲಕ್ಷ ಕಟ್ಲಿ, ಸಣ್ಣ ರೈತರು ಬಂದು ಸಣ್ಣ ಸಣ್ಣ ಹಸ ಮಡಿಕೊಂಡು ಆರಾಮ ಮಾಡ್ಬೇಕು. ಮನೇಲೊಂದು ಓರಿ ಇರ್ಬೇಕು ಅಂತ ಹೇಳ್ತೀರಿ? ಊರ್ ಒಂದ್ ಓರಿ ಇರ್ಬೇಕು ಅಣ್ಣ, ಮನೆಗೆ ಒಂದಲ್ಲ, ಊರ್ ಒಂದ್ ಓರಿ ಹಸ್ಕೊಳ್ ಇರ್ಬೇಕು ಅಣ್ಣ. ಅದಕ್ಕೆಲ್ಲ ಟ್ರಾಕ್ಟರ್ ಪಾಕ್ಟರ್ ಎಲ್ಲ ಜನ ಇದಾಗ್ಬಿಟ್ಟ, ಸೋಂಬೇರಿ ಆಗ್ಬಿಟ್ಟವ್ರೆ. ಜನ ಕಟ್ಕೊಂಡು ವ್ಯವಸಾಯ ಮಾಡ್ಬೇಕು. ಅವಾಗ ರೋಗ ರುಜಿನ ಎಲ್ಲ ಕಡಿಮೆ ಐತವೆ ಅಣ್ಣ. ಭೂಮಿ ತಾಯಿ ಒಳ್ಳೆ ಫಸಲು ಕೊಡ್ತಾರೆ. ಈಗ ಗೊಬ್ಬರ ಹಾಕೋಂಗಿಲ್ಲ, ಎಲ್ಲ ಹೋದ್ರು. ಗೊಬ್ಬರ ಅಣ್ಣ ಇಂಪಾರ್ಟೆಂಟ್, ಗೊಬ್ಬರ ಹಾಕ್ಬೇಕು ಅಣ್ಣ. ಇದಕ್ಕೆ ತೊಪ್ಪೆ ಹಾಕು ಏನು ಪ್ರಯೋಜನ ಇಲ್ಲ ಅಣ್ಣ. ನಾಡಿಸಿನ ಗೊಬ್ಬರ ಗಂಧ ಹಾಕಿದ್ರೆ ಫಸಲು ಬರೋದು ಅಣ್ಣ. ಒಳ್ಳೆ ಇಳುವರಿ ಸಿಗ್ತದೆ ಅಂತ ಹೇಳ್ತೀರಿ? ಸತ್ಯ ಅದ್ ಮಾತ್ರ ನಮ್ಗೆ ಅನುಭವ ಆಗೋದಲ್ಲ. ಸತ್ಯ ನಮ್ ಯಾವ್ದು ನಾಡಿಸ್ಕೊ, ನಮ್ಮ ಮನೆ ಹಸ್ಕೊಳ್ಳೋಣ, ಇಲಾಖೆ ನಾಡಿಸ್ಕೊಳ್ಳು, ಇಲಾಖೆ ಸಹ ಒಂದೊಂದು ಐತೆ ಅಷ್ಟೇ. ನಾಡಿಸ ಮಡಿಕೋಬೇಕು, ಅದು ಇದ್ರೆ ಮೋಸ ಇಲ್ಲ ಅಣ್ಣ. ಒಳ್ಳೆ ಹುಟ್ಟು ಅಂದ್ರೆ ಕರ ಅಂದ್ರೆ 2 ಲಕ್ಷ 3 ಲಕ್ಷ ಮಾರೇ ಮಾಡ್ತಾರಣ್ಣ. ಇದು ಕೂತು ಕರನೇ ನಮ್ಮೂರ ಲಕ್ಷ ಹಸ್ತವರ್ಗ್ ಮಾರಕೋಣ. ಅಂದ್ರೆ ಅದಕ್ಕೆ ಮಗನ ನಾನು 6 ತಿಂಗಳು ಕರ, ಅದಕ್ಕೆ ಒಳ್ಳೆ ಕರ ಊಟವಣ್ಣ, ಚಾಂಪಿಯನ್ ಕರ ಊಟವ. ಸರಿ ಅಣ್ಣ, ಆಯ್ತು, ಒಳ್ಳೇದಾಗ್ಲಿ. ಒಳ್ಳೆ ಯಾವರು? ನಾವು ಕಲ್ಚನಹಳ್ಳಿ ಅವರು. ಕೆಂಚನಹಳ್ಳಿ. ಎತ್ ಕಟ್ಟಿದ್ರ ಗೌಡ್ರೆ? ಕಟ್ಟಿದ್ದ, ಸದ್ಯಕ್ಕೆ ಇವಾಗ ಕಟ್ಟಿಲ್ಲ. ಏನ್ ಹೇಳಕ್ ಇಷ್ಟಪಡ್ತೀರಿ ಜಾತ್ರೆ? ಜಾತ್ರೆ ಮಾಡಲೇಬೇಕು, ವರ್ಷಕ್ಕೊಂದ್ಸಾರಿ ಒಂಥರ ನಮ್ಮ ರೈತಾಪಿ ಜನಕ್ಕೆ ಒಳ್ಳೆ ಸಂತೋಷ ಇದೆ. ರೈತರ ಬಗ್ಗೆ ಅಂತ ಏನು ಹೇಳಕ್ಕೂ ಈಗ ಎಲ್ಲ ಸಿಟಿ ಕಡೆ ಮುಖ ಮಾಡ್ಬಿಟ್ಟವ್ರೆ ಹುಡುಗರು ಟೇಪಲ್ಲಿರೋರು. ವ್ಯವಸಾಯಕ್ಕೆ ಕಡಿಮೆ, ಎಲ್ಲ ಸಿಟಿ ಜೀವನ ಇಷ್ಟಪಡ್ತಾವ್ರೆ ಇವತ್ತಿನ ಈಗಿನ ಪ್ರಪಂಚ. ಮುಂದೆ ಏನಾಯ್ತದೆ, ಯಾರು ಏನಾಯ್ತಾರೆ ಅಂತಲೂ ಗೊತ್ತಿಲ್ಲ. ಅಂದ್ರೆ ಈಗ ಎಲ್ಲ ರೈಟ್ ಎಲ್ಲ ಜಾಸ್ತಿ ಮಾಡ್ತಾವ್ರೆ ಎತ್ಕೊಳ್ದು. ಯಾವ ಬುಡಿ ಅವೆಲ್ಲ ಮುಂದೆ ಕೊಟ್ಟಾಗವ. ಒಂದು ಇವತ್ತು ಹಿಂದಿನ ದಿವಸ ನಮ್ಮ 20-25ನೇ ವರ್ಷದಲ್ಲಿ ಈ ತನ 10,000 5,000 ಇದ್ದು, ಇವತ್ತು ದಪ್ಪ ಸಣ್ಣ 5 ಲಕ್ಷ 10 ಲಕ್ಷ ಕೊಟ್ಟಾಗವ. ಅದ್ ಬೇರೆ ವಿಚಾರ. ನೀವು ಯಾವ್ಯಾವ ಸಾಕಿದ್ರಿ? ನಾವು ನಾಡ ದನ ಸಾಕಿದೋ, ನೆಕ್ಸ್ಟ್ ಇಲಾತಿ ಅಂದ್ರೆ ಮನೆಗೆ ಹಾಲ್ಗಿಲ್ಗೆ ಮಡಿಕಂದಿದ್ದು. ಆಮೇಲೆ ನಾವು ದುಡಿಮೆ ಮಾಡಿದ್ನು, ಉಳ್ತಾ ಇದ್ನು, ಎಲ್ಲ ಮಾಡ್ತಾ ಇದ್ವಿ. ಏನ್ ಹೇಳಕ್ ಇಷ್ಟಪಡ್ತೀರಿ ಜಾತ್ರೆ ಬಗ್ಗೆ? ಜಾತ್ರೆ ಬಗ್ಗೆ ಮಾಡಲೇಬೇಕು, ಜಾತ್ರೆ ನಡೀಬೇಕು ಚಂದ. ಆಮೇಲೆ ಎಲ್ಲ ಬಂದು ನೋಡ್ತಾರೆ ರೈತರ ಜನ, ಎಲ್ಲ ಚೆನ್ನಾಗಿರುತ್ತೆ. ಸಿಟಿಯವ್ರ ಜೀವನ ಸಿಟಿಗೆ, ಹಳ್ಳಿ ಜೀವನ ಹಳ್ಳಿಲಿ ಇದ್ರೆ ಬೆಸ್ಟ್, ಸಿಟಿಲಿ ಇದ್ರೆ ಬೆಸ್ಟ್? ಅಂದ್ರೆ ಹಳ್ಳಿಲಿದ್ರೆ ವಾತಾವರಣ, ಗಾಳಿ, ಅದ್ರಲ್ಲೇನು ಅನುಮಾನ ಇಲ್ಲ. ಸಿಟಿಲಿ ಎಲ್ಲ ಗಾಡಿಗಳು ಓಡಾಡ್ತಾ ಇರ್ತವೆ, ಅವೆಲ್ಲ ಹಳ್ಳಿಯವರು 1-4 ವರ್ಷ ಮುಂದಾಗ ಹೋಯ್ತಾರೆ, ಬಾಳ್ತಾರೆ. ಸಿಟಿಯವರು 1-4 ವರ್ಷ ಮುಂದೆ. ಸರಿ ಗೌಡ್ರೆ, ಆಯ್ತು, ಒಳ್ಳೇದಾಗ್ಲಿ. ಇಲ್ಲೊಂದು ಹೋರಿ ಇದೆ, ಎತ್ತು ಹೇಗಿದೆ ಅಂತ. ಒಂದು ಜೊತೆ ಎತ್ ಬತ್ತಿದೆ ಸ್ನೇಹಿತರೆ, ನೋಡ್ಬೋದು ಎಷ್ಟು ಹೈಟ್ ಇದೆ ಅಂತ. ಆನೆಗಿಂತ ಹೈಟ್ ಇದೆ ಅನಿಸ್ತದೆ ನೋಡಿ ಹೇಗಿದೆ ಅಂತ. ಬನ್ನಿ ಅವ್ರನ್ನ ಮಾತು ಕೇಳೋಣ, ಏನು ಹೇಳ್ತಾರೆ ಬಿಳಿ ಆನೆ ಬಗ್ಗೆ. ಇದೆಲ್ಲ ತೋರಿಸ್ಕೊಡ್ತೀನಿ ನೋಡಿ, ಇಲ್ಲಿ ಎಷ್ಟು ಹೈಟ್ ಇದೆ ಅಂತ. ನಿಂತ್ಕೊಂಡ್ರೆ ನಾವು ಅದ್ರ ಹೈಟಿಗೆ ಬರೀಕಿಲ್ಲ, ಅಷ್ಟು ಹೈಟವೇ. ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಹೇಗಿದೆ ಖರ್ಚು, ದಿನಕ್ಕೆ ಎಷ್ಟು ಖರ್ಚು ಮಾಡ್ತಾರೆ, ಏನು ಎಲ್ಲ, ಯಾವ ತಳಿ ಏನು ಅಂತ. ನಿಮ್ಮ ಹೆಸರು? ಚಂದ್ರು ಅಂತ ಅಣ್ಣ. ಯಾವರಿಂದ ಬಂದಿರೋದಣ್ಣ? ಅಣ್ಣ ನಾವು ಯಡಿಯೂರ್ ಹತ್ರ ಇಡ್ಗೂರಿಂದ. ಎಷ್ಟು ವರ್ಷದಿಂದ ಬರ್ತಾ ಇದೀರ ಅಣ್ಣ ಈ ಜಾತ್ರೆಗೆ? ಅಣ್ಣ ನಾವ್ ಈ ವರ್ಷನೇ ಬಂದಿರೋದು. ಈ ವರ್ಷ ಬಂದಿರೋದು. ಎಷ್ಟು ಜೊತೆ ಇದೆ ಅಣ್ಣ ಮನೇಲಿ? ಮನೇಲಿ ಅಣ್ಣ 7 ಜೊತೆ ಅವೆ. ಮನೇಲಿ 7 ಜೊತೆ ಆಯ್ತಾ? ಇಲ್ಲಿಗೆ 2 ಜೊತೆ ಬಂದವಣ್ಣ. ಎಷ್ಟೆಲ್ಲ ಆಗೈತೆ ಅಣ್ಣ? ಅಣ್ಣ 2 ಜೊತೆನು ಕಡೆಯಲ್ಲೋ. ಎಷ್ಟು ಪ್ರೈಸ್ ಹೇಳ್ತಿದ್ರಿ ಅಣ್ಣ? ಪ್ರೈಸ್ ಎಷ್ಟು ಹೇಳ್ತಾ ಇದ್ರಿ ಅಣ್ಣ? ನಾವ್ ಎಷ್ಟು ಹೇಳಲ್ಲ, ವ್ಯಾಪಾರ ಹೇಳದ. ಅಂದ್ರೆ ಶೋಕಿಗ ಇದು? ನಾವ್ ಮಾರಲ್ಲ ಅಣ್ಣ. ಎಲ್ಲೆಲ್ಲಿ ಜಾತ್ರೆಗೆ ಕಟ್ಟಿದಿರಿ ಅಣ್ಣ? ಅಣ್ಣ ಕೆಂಗಲ್ ಕಟ್ಟಿದ್ವಿ, ಕೆಂಗಲಲ್ಲಿ ಫ್ರೇಜ್ ಅದು. ಎಷ್ಟು ಪ್ರೈಸ್ ಆಗೈತೆ ಅಣ್ಣ?
ಅಣ್ಣ 2 ಫಸ್ಟ್ ಪ್ರೈಸ್ ಅದು. 2 ಫಸ್ಟ್ ಪ್ರೈಸ್ ಆಗೈತಾ? ಹೌದಣ್ಣ. ಇದಕ್ಕೆ ಏನೇನ್ ಫುಡ್ ಹಾಕ್ತೀರಣ್ಣ? ಅಣ್ಣ ಚಕ್ಕೆ ಒಟ್ಟು, ಎಲೆ ಬೂಸ, ರವೆ ಬೂಸ. ದಿನಕ್ಕೆ ಎಷ್ಟು ಖರ್ಚು ಬರ್ತದೆ ಅಣ್ಣ ಇದು? ಅಣ್ಣ ದಿನಕ್ಕೆ ಬರ್ತದಣ್ಣ 1,500-2 ಸಾವಿರ ಬರ್ತದೆ. 1,500-2 ಸಾವಿರ ಬರೀ ಒಂದಕ್ಕ ಇಲ್ಲ ಜೊತೆಗೆ? ಈಗ ನಿಮ್ಮ ಮನೇಲಿರೋಷ್ಟು ಸೇರಿಸಿ ದಿನಕ್ಕೆ ಎಷ್ಟು ಖರ್ಚು ಬರ್ಬೋದು? ಹಣ ಖರ್ಚು ಏನು ಲೆಕ್ಕ ಬೇಡ. ಬಸಪ್ಪನ್ ಸಾಕ್ತಾ ಇದೀವಿ ಅಷ್ಟೇ. ಏನ್ ಹೇಳಕ್ ಇಷ್ಟ ಪಡ್ತೀರಣ್ಣ ಸಾಕಂತವ್ರಿಗೆ? ಹಣ ಸಾಕಂತವ್ರಿಗೆ ತುಂಬಾ ಖುಷಿಯಿಂದ ಸಾಕ್ಬೇಕು. ಸಾಕೋದ್ರಿಂದ ತುಂಬಾ ನಮ್ಮ ಒಂದು ಇವತ್ತು ಹಳ್ಳಿಕಾರು ಬೆಳೆಯೋದ್ರಿಂದ ಒಂದು ವ್ಯಾಲ್ಯೂ ಐತೆ. ಇವತ್ತು ಸಾಕಿ ಖುಷಿಯಿಂದ ಜಾತ್ರೆ ಮಾಡೋಣ ಎಲ್ಲರೂ. ಈಗ ಹೊಸ್ದಾಗಿ ಸಾಕಂತವ್ರಿಗೆ ಏನ್ ಹೇಳ್ತೀರಣ್ಣ? ಹೊಸ್ದಾಗಿ ಕಟ್ಟೋರು ಕಟ್ತಾವ್ರಣ್ಣ, ಪರವಾಗಿಲ್ಲ. ಇವಾಗ 1-2 ವರ್ಷದಿಂದ ಚೆನ್ನಾಗಿ ಟ್ರೆಂಡ್ ಇದ್ದದೆ. ಪ್ರೈಸ್ ಎಲ್ಲ ಜಾಸ್ತಿ ಆಗ್ತದೆ, ಅದಕ್ಕೇನಂತ ಹೇಳ್ತೀರಿ? ಪ್ರೈಸ್ ಕೊಡ್ತಾವ್ರಣ್ಣ ಎಲ್ಲಾ ಜಾತ್ರೆಲ್ಲೂ, ಪ್ರತಿಯೊಂದು ಜಾತ್ರೆಲ್ಲೂ ಪ್ರೈಸ್ ಚೆನ್ನಾಗಿ ಮಾಡ್ತಾವ್ರೆ. ಅಂದ್ರೆ ಇವಾಗ ತಗೊಳ್ಳೋಂತವ್ರು ದುಡ್ಡನ್ನ ಜಾಸ್ತಿ ಮಾಡ್ತಾವ್ರೆ ಎತ್ಕೊಳ್ ಮೇಲೆ. ದುಡ್ಡು ಜಾಸ್ತಿ ಮಾಡ್ತಾವ್ರೆ ಅಂದ್ರಣ್ಣ ಮನೆಗೆ ಒಂದು ಹಸ ಕಟ್ಬೇಕು. ಎಲ್ಲಾ ಹಸುಗಳೇ ಕಟ್ಟೋದ್ರು, ಎಲ್ಲ ಸಿಟಿಗೆ ಹೋದ್ರೆ ದುಡ್ಡಿನೇನ್ ಜಾಸ್ತಿ ಆದಣ್ಣ. ಎಲ್ಲ ಕಂಪ್ನಿಗಳಲ್ಲಿ ಒಳ್ಳೊಳ್ಳೆ ಕೆಲಸ ಸಿಗುತ್ತೆ ಅಂತ ಹೋಯ್ತಾರೆ. ಇವತ್ತು ನಾಟಿ ಹಸ ಇಲ್ಲ. ನಾಟಿ ಹಸ ಕಟ್ಟಿ ಮನೆಗೊಂದು ಹಸ ಕಟ್ರಿ ಹಳ್ಳಿಕಾರ್ ಬೆಳೀತದೆ. ಮನೆಗೊಂದು ಬೀದ್ದೋರಿ ಅವಾಗ ಹಿಂದ ಕಾಲದಲ್ಲಿ ಬೇಜಾನ್ ಬೀದ್ದೋರಿ ಇದ್ದು. ಊರಿಗೆ ಒಂದು 10-15 ಇದ್ದು. ಇವಾಗ ಊರಿಗೆ ಒಂದು ಇಲ್ಲ. 12 ಹಳ್ಳಿಗೆ ಒಂದು ಬೀದ್ದೋರಿ ಆಗವೆ, 12 ಹಳ್ಳಿಗೆ 4 ಹಸ ಆಗವೆ. ಇದು ರೈಟ್ರು ಮಾಮೂಲಿ ಆಯ್ತೈತಣ್ಣ. ಒಂದ್ ಕರ ಹುಟ್ಟಿದ್ರೆ ರಾಜ. ಇವತ್ತು ಇವು ಎತ್ತಾಕೋನೆ ರಾಜ. ಏನ್ ಹೇಳಕ್ ಇಷ್ಟ ಪಡ್ತೀರಿ ಎತ್ ಬಗ್ಗೆ? ಅಣ್ಣ ಎತ್ ಬಗ್ಗೆ ಇವತ್ತು ಮನೆಗೊಂದು ಹಸ ಕಟ್ರಿ, ಹಳ್ಳಿಕಾರ್ ಉಳಿಸಿ, ಹಳ್ಳಿಕಾರ್ ಬೆಳೆಸಿ. ನಿಮ್ ನಂಬರ್ ಏನಾದ್ರು ಹೇಳ್ಬೋದಾ? 935338300179. ಸರಿ ಅಣ್ಣ, ಆಯ್ತು. ನಿಮ್ಮ ಹೆಸರು? ಮಂಜುನಾಥ್ ಅಂತ. ಯಾವರಿಂದ ಬಂದಿರೋದಣ್ಣ? ಕೊಳೆಯಾಲ ಪಕ್ಕ ಮುಡಿಗೊಂಡ ಗ್ರಾಮ. ಅಣ್ಣ ಇದು ಯಾವ ತಳಿ ಇದು? ಕಾಂಗೇಯಂ ತಳಿ, ತಮಿಳ್ನಾಡು. ಇದು ಎಷ್ಟು ವರ್ಷದ್ದು ಅಣ್ಣ ಇತ್ತು? ಇದು 4 ವರ್ಷ ಆಗಿದೆ. 4 ವರ್ಷ. ಎಷ್ಟಲ್ಲಿ ಆಗೈತೆ ಅಣ್ಣ? 6. ಇದು ಏನಂದ್ರೆ ಈಟ್ ಕೊಡ ಅಂತ ಹಸನ ಇಲ್ಲ? ಇಲ್ಲ ಅಲ್ಲಿ ಹಬ್ಬಕ್ಕ ಜಲ್ಲಿಕಟ್ಟು ಮಾತ್ರ. ಏನು ಜಲ್ಲಿಕಟ್ಟು ಅಂತಂದ್ರೆ ಅಣ್ಣ? ಜಲ್ಲಿಕಟ್ಟು ಅಂದ್ರೆ ಇಲ್ಲಿ ನಮ್ ಕಡೆ ಈಗ ಗಾಡಿ ರೈಸ್ ಹೆಂಗ, ಅಲ್ಲಿ ತಮಿಳ್ನಾಡ್ಲಿ ಜಲ್ಲಿಕಟ್ಟು ಆ ರೀತಿ. ಈ ಹಬ್ಬಗಳೇ ಜಲ್ಲಿಕಟ್ಟೆ ಫೇಮಸ್ ಅಲ್ಲಿ. ಅದರಿಂದ ಈ ಓರಿ ಬಿಟ್ಬಿಟ್ಟು ಹಿಡಿಯೋದು, ಈಗ ಹಗ್ಗ ಮುಗ್ದರ ಕೋದ್ ಬಿಟ್ಬಿಟ್ಟು ಓರಿ ಬಿಟ್ಬಿಟ್ಟು ಹಿಡಿಯೋದು, ಅದೇ ಜಲ್ಲಿಕಟ್ಟು. ಏನ್ ಪ್ರೈಸ್ ಕೊಡ್ತಾರೆ ಅಣ್ಣ ಅಲ್ಲಿ? ಪ್ರೈಜ್ ಅನ್ನಕ್ಕಿಂತ ಎಮ್ಮೆ ಹಿಡಿದವನ್ಗ ಒಂದು ಬಹುಮಾನ, ಅದೇ ಒಂದ್ ದೊಡ್ಡ ಪ್ರಶಸ್ತಿ ಇದ್ದಾಗ. ಈಗ ನೀವು ಇಲ್ಲಿ ತಂದು ಇದನ್ನ ಏನ್ ಮಾಡ್ತಾ ಇದೀರಾ? ನಾವು ಇದೇ ವರ್ಷ ಬೇರೆ ಬೇರೆ ತಲೆ ಕಟ್ತಿದ್ನು. ಈ ವರ್ಷ ಇದನ್ನೇ ತರ್ಬೇಕು ಅನ್ಬಿಟ್ಟು ಇದಲ್ದೆ ಇದ್ರ ಅಣ್ಣನ್ನ ತಗೊಳಕ್ ಹೋಗಿದ್ನು 3,20,000 ಅವರು ಅದು ಕೊಡ್ಲಿಲ್ಲ. ಸಂಕ್ರಾಂತಿ ಹಬ್ಬ ಮಾಡಕ್ಕೆ ನಮ್ಮೂರ್ಲಿ ಗ್ರ್ಯಾಂಡ್ ಆಗಿ ಮಾಡ್ತಿದ್ನು. ಈ ವರ್ಷ ಅವ್ರು ಕೊಡ್ಲಿಲ್ಲ, ಅದಕ್ಕೆ ಇದನ್ನೇ ಕೊಡ್ತೀವಿ ಅಂದ್ರು. ಅದಕ್ಕೆ ಇದನ್ನೇ ತಕೊಂಡ್ ಬಂದಿದೀನಿ. ಈಗ ಏನಂದ್ರೆ ಗಾಡಿ ರೈಸ್ ರೂಢಿ ಮಾಡ್ತೇವೆ. ಗಾಡಿ ರೈಸ್ಗೆ ಗಾಡಿ ರೈಸ್ಲಿ ನೋಡೋಣ, ಗಾಡಿಗೆ ಹೋಗ್ತದೆ, ಏನ್ ಸಮಸ್ಯೆ ಇಲ್ಲ. ಇನ್ನು ರೂಢಿ ಜಾತ್ರೆಗಳು ಬಿತ್ತಲ್ಲ, ಅದರಿಂದ ಒಂದ್ ಸ್ವಲ್ಪ ಏನ್ ಹೇಳಕ್ ಇಷ್ಟ ಪಡ್ತೀರಣ್ಣ ಜಾತ್ರೆ? ಅಣ್ಣ ಜಾತ್ರೆ ಸೂಪರ್ ಆಗಿ ನಡೀತದ. ರಾಹುಲ್ ಅಣ್ಣ ಅವರು ಚೆನ್ನಾಗಿ ನಡೆಸ್ಕೊಡ್ತಾರ. ರಾಹುಲ್ ಅಣ್ಣ ಅವರೇ ಫೋನ್ ಮಾಡಿ ಮುಡ್ತಿರಲ್ಲಿ ಸಿಕ್ಕಿ ಹಾಕ ಬನ್ನಿ ಅಂತ ತಂದಿರು. ಎಲ್ಲ ಅನುಕೂಲ ಚೆನ್ನಾಗಿ ನಡೀತದ. ಗೌಡ್ರು ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾವ್ರ? ಮಾಡ್ಕೊಡ್ತಾರ ಅಣ್ಣ. ಈಗ ನೀವು ಇದನ್ನ ಬಿಟ್ಟು ಎಲ್ಲೆಲ್ಲಿ ಕಟ್ಟಿದ್ದೀರಾ ಅಣ್ಣ? ಅಣ್ಣ ಮುಡ್ತಿರ, ಸುತ್ತೂರು, ಆಮೇಲೆ ಒಂದ್ 2-3 ಫಂಕ್ಷನ್ ಹೋಗಿದೆ ಅಣ್ಣ. ಇದು ಸಂಕ್ರಾಂತಿ ಹಬ್ಬದಲ್ಲಿ ಹುಡುಗರುಗಳು ಫ್ರೆಂಡ್ಗಳು ಬೇಕು ಕಣ ಕೊಡೋಣ, ಕಿಚ್ಚಾಯಿಸ್ಬಿಟ್ಟು ತಂದು ಕೊಡ್ತೀವಿ ಅಂತ ನಮ್ಮೂರ್ಲು ಗ್ರ್ಯಾಂಡ್ ಆಗಿ ಮಾಡಿದ್ನು. ಈಗ ಒಂದ್ ಊರಿಗೆ ತಗೊಂಡೋಗಿ ಬಿಡ್ತೀನಿ ಅಂತ ಎಷ್ಟು ಪ್ರೈಸ್ ಮಾಡ್ತೀರಿ ಅಣ್ಣ? ಪ್ರೈಸ್ ಏನಿಲ್ಲ ಅಣ್ಣ, ವಿಶ್ವಾಸ, ಫ್ರೆಂಡ್ಶಿಪ್ ಅಣ್ಣ. ಎಲ್ಲ ಹುಡುಗರೆಲ್ಲ ಸಹಕರಿಸ್ತಾರ ಅಣ್ಣ ಊರವ್ರಲ್ಲಿ. ಆ ಹುಡುಗರುಗಳು ಎಲ್ಲ ಹೋಗಂ ಬನ್ನಿ ಅನ್ನೋದಕ್ಕೆ ಹಾಕೋಯ್ತೀವಿ. ಈಗ ನೀವು ಇದಕ್ಕೆ ಪ್ರೈಸ್ ಏನ್ ಹೇಳ್ತಾ ಇದೀರ ಅಣ್ಣ? ಅಣ್ಣ ಪ್ರೈಸ್ ಕೊಡಲ್ಲ ಅಣ್ಣ. ಅಲ್ಲಿ ನಾವು 1,82 ತಕೊಂಡಿರೋದು ಅಣ್ಣ. ಬಾಡ್ಗ ಬಿಟ್ಟು ಬಾಡ್ಗೆನೆ ಎಲ್ಲದ್ರಿಂದ 2 ಲಕ್ಷ ರೂಪಾಯಿ ಬಿದ್ದದ. ತಮಿಳ್ನಾಡವ್ರ ಕೇಳ್ತಾರೆ, ಇನ್ನು ಕೊಡಲ್ಲ ಅಣ್ಣ, ಇನ್ನೂ 1 ವರ್ಷ ಗಂಟೆ ಕೊಡಲ್ಲ ಅನ್ಕೊಂಡು. ಈಗ ಇದು 2 ವರ್ಷ ಆದ್ಮೇಲೆ ಕೊಟ್ಟಿ ಬೇರೆ ತಗೋತೀರಾ? ಈಗ ಸದ್ಯ ಕೊಡಲ್ಲ ಅಣ್ಣ. ನೋಡ ಗಾಡಿ ರೈಸ್ ಏನಾರ ಪಾಸ್ ಆಗ್ಬಿಟ್ರೆ ಕೊಡಲ್ಲ ಅಣ್ಣ. ಗಾಡಿ ರೈಸ್ ಪಾಸ್ ಆದ್ರೆ ಕೊಡಲ್ಲ, ನೀವೇ ಮಡಿಕತ್ತೀರಾ? ಏನ್ ಹೇಳಕ್ ಇಷ್ಟ ಪಡ್ತೀರಣ್ಣ? ಎಷ್ಟು ಖರ್ಚು ಬರ್ತಿದೆ ಇದಕ್ಕೆ ದಿನಕ್ಕೆ? ಅಣ್ಣ ಖರ್ಚು ಡೈಲಿ 300-400 ರೂಪಾಯಿ ಬೇಕಣ್ಣ. 300-400 ರೂಪಾಯಿ. ಹೇಗಿದೆ ಅಣ್ಣ ಇದು? ನಮ್ದು ಇಲಾಚೆ ಹಸ್ಕೊಳವ, ಅದ್ರ ಜೊತೆಲಿ ತಕೊಂಡು ಮೇಯಿಸ್ಲೇಬೇಕು. ಇದನ್ನೇ ತಕೊಂಡು ತಮಿಳ್ನಾಡು ಗುಳಿನೇ ತರ್ಬೇಕು ಅಂದ್ಬಿಟ್ಟು ಹೋಗ್ತಂದಿಲ್ಲ. ಹೇಗ್ ಅನ್ನಿಸ್ತಿದೆ ಅಣ್ಣ ಗುಳಿ ಬಗ್ಗೆ? ಏನಣ್ಣ ಗೂಳಿ ಅಣ್ಣ ನೋಡಿ, ಈಗ ಚೆನ್ನಾಗಿದ್ರೆ ಮಾತ್ರ ನೋಡಿ ಸ್ಮೂತ್ ನಮ್ಮ ಜೊತೆಲು ಚೆನ್ನಾಗಿ ಹೋಗತ್ತ. ಅದ್ ರ್ಯಾಶ್ ಮಾಡಿದಾಗ ನಮ್ಮನ್ನ ದಂಡಕ್ ಸೇರ್ಸಲ್ಲ. ಏ ಪಾಪ
ಏ ಸುಮ್ಮನೆ ಇದು ಅಲ್ಲಿ ಜಲ್ಲಿಕಟ್ಟು ಏನಾರು ಆಡಾಯ್ತಾ ಇದು? ಜಲ್ಲಿಕಟ್ಟು ಆಡ್ತಿತ್ತು ಅಣ್ಣ. ಅದ್ರದ್ದು ಒಂದ್ ವಿಡಿಯೋ ತೋರಿಸ್ತೀನಿ ಒಂದೇ ಸೆಕೆಂಡ್. ತೋರಿಸಿ ಕಾಣ್ತಿಲ್ಲ ಕಾಣ. ಇದು ನಿಮ್ದೇನಾ ಇದು? ಈ ಎತ್ತನ ಇದು? ಹಾ ಇದೆ ನೋಡ. ಫುಲ್ಲು ರ್ಯಾಶ್ ಐತೆ ಅಣ್ಣ ಹಂಗಾದ್ರೆ ಇದು. ಅಣ್ಣ ರ್ಯಾಶ್ ಅಂದ್ರೆ ಅದೇ ಈಗ ನಾವು ತಕೊಂಡು ಒಂದ್ ಸ್ವಲ್ಪ ಅಲ್ಲಿ ಸ್ವಲ್ಪ ವೀಕ್ ಆಗಿ ಹಬ್ಬ ನಿಲ್ಲಿಸ್ಬಿಟ್ಟಿದ್ರು. ಪುನಃ ತಕೊಬಂದ್ ಈಗ ರೆಡಿ ಮಾಡಿ. ಇಲ್ಲಿ ನೀವು ಏನೇನ್ ಫುಡ್ ಹಾಕ್ತಾ ಇದೀರಿ ಇದಕ್ಕೆ? ಸರ್ ಫೀಡ್ಸ್, ಶಾಂತಿ ಫೀಡ್ಸ್, ಕಳಕಾಯಿ ಹಿಂಡಿ, ರವೆ ಬೂಸ. ಅಲ್ಲಿಗೂ ಇಲ್ಲಿಗೂ ಹೊಂದ್ಕೊಂಡಾಯ್ತಾ ಇವಾಗ? ಹೊಂದ್ಕೊಂಡದ ಅಣ್ಣ. ತಿಂಡಿ ಊಟ ಮೇವ್ಲಿ ತಿಂಡಿಲಿ ಏನ್ ಸಮಸ್ಯೆ ಇಲ್ಲ. ಅದೇ ಒಂದ್ ಸ್ವಲ್ಪ ಈಗ ನೋಡಿ ಚೆನ್ನಾಗಿ ನಿಂತಿರೋ ಚೆನ್ನಾಗಿ ಒಕ್ಕೊಂಡು ಎಲ್ಲ ಇದ್ ಮಾಡುತ್ತಾ. ರ್ಯಾಶ್ ಆದಾಗ ಒಬ್ಬರನ್ನ ಯಾರನ್ನೂ ದಂಡಕ್ಕೆ ಸೇರಿಸಲ್ಲ. ಜೋಪಾನ ಒಂದ್ ಸ್ವಲ್ಪ ಹಿಡಿದು ಕಟ್ಟಾಕತ್ತೀನಿ. ಎಂದ್ರ ಸಹಕರಿಸ್ತಾರ ಅಣ್ಣ. ಹುಡುಗರು ಇದ್ರೆ ಫ್ರೆಂಡ್ಸ್ಗಳು ಐಕ್ಲೆಲ್ಲ ನಮ್ಮೂರ್ಲಿ ಎಲ್ಲ ಹುಡುಗರು ಬಂದು ಸಪೋರ್ಟ್ ಮಾಡ್ತಾರ. ಇಲ್ಲಿ ಹೇಗಿದೆ ಸಪೋರ್ಟ್ ಅಣ್ಣ? ಅಣ್ಣ ಇಲ್ಲೂ ಚೆನ್ನಾಗಿದೆ ಅಣ್ಣ. ಎಲ್ಲ ಗಮನಿಸ್ತಾರ. ಈ ರಾಹುಲ್ ಅಣ್ಣನೇ ಪೆಂಡಲ್ ಹಾಕ್ಸ್ಕೊಡ್ತೀನಿ ಬಪ್ಪ ನೀವು ಅದಕ್ಕೆ ಅಲ್ಲಿಂದ ಎಲ್ಲ ಕಟ್ಟಿದ್ದೀವಿ. ನಾವ್ ಇದೇ ಮೊದಲನೇ ವರ್ಷ. ಹೋದ ವರ್ಷ ಗಿರ್ತಾಳಿ ಕಟ್ಟಿದ್ನು, ಆಚೆ ವರ್ಷ ಹಳ್ಳಿಕಾರ್ ಕಟ್ಟಿದ್ನು. ಈ ವರ್ಷ ಇದನ್ನೇ ತರ್ಬೇಕು ಅಂದ್ಬಿಟ್ಟು ತಂದಿರೋದು ಅಣ್ಣ. ಕಾಂಕ್ರೀಟ್ ತರ ದರ್ಶನ್ ಅವ್ರ ಭಾಷಣ ಇದೆಲ್ಲ ಆ ರೀತಿಯ ತರವಂತ ಆ ರೀತಿಯಾದ ನೋಡೋದು ನಮ್ಗೆ ಅಂತದ್ ಯಾವ್ದು ಅಂತ ಹಿಡಿಸ್ಲಿಲ್ಲ. ಅದರಿಂದ ಇದನ್ನೇ ಹಾಕೊಂಡ್ ಬಂದಿದೀನಿ. ನೋಡ ಇನ್ನೂ ಒಂದ್ ವರ್ಷ ಕಾಲ ಚೆನ್ನಾಗಿರ್ಬೇಕು ಅಂತ ನೋಡ ದೇವ್ರ ಆಶೀರ್ವಾದ. ಸರಿ ಅಣ್ಣ, ಆಯ್ತು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು.